ಒಬ್ಬ ವ್ಯಕ್ತಿ ಬಗ್ಗೆ ನಮಗೆ ಯೋಚನೆಗಳು ನಿಲ್ತಾನೆ ಇಲ್ಲ. ಸದಾ ಕಾಲ ಅವರದೇ ಯೋಚನೆ ನಮ್ಮ ಮೈಂಡಲ್ಲಿ ಬರ್ತಾನೆ ಇರುತ್ತೆ. ಅವರು ನಮ್ಮ ಬಳಿ ಇಲ್ಲ ಅಂತಂದರೂ ಕೂಡ ಇದಾರೇನೋ, ಅವರ ಜೊತೆ ನಾವು ಮಾತಾಡ್ತಿದ್ದೀವೇನೋ, ಅವ್ರು ನಮಗೆ ಬೇಕು. ಆದರೆ ಅವರಿಗೆ ನಾವು ಬೇಡ ಅಂತ ಗೊತ್ತಿದ್ರೂ ಸಹ ನಮಗೆ ಅವರು ಬೇಕು. ಏನು ಮಾಡೋದು? ಈ ರೀತಿಯಾದಂತಹ ಯೋಚನೆಗಳು ಬರ್ತಾ ಇರುತ್ತೆ. ಯಾವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಅವರನ್ನು ನೆನ್ಪು ಮಾಡ್ಕೊಳ್ತಾನೆ ಇರ್ತೀರ. ಮರಿಬೇಕು ಅಂತಂದರೂ ಕೂಡ ಮರೆಯೋದಕ್ಕೆ ಆಗ್ತಾನೆ ಇರೋದಿಲ್ಲ ಅಂತಂದರೆ ನೀವು 3ನೇ ಸ್ಟೇಜಲ್ಲಿ ಇರ್ತೀರ. ಯಾಕೆ ಅಲ್ಲಿಗೆ ಹೋಗಿದ್ದೀರ? ಮತ್ತು ಏನು ಕಾರಣ? ಮತ್ತು ಯಾವ ರೀತಿಯಾಗಿ ಇದರಿಂದ ಹೊರಗಡೆ ಬರೋವಂಥದ್ದು ನಿಮ್ಮ ಮೈಂಡನ್ನು ಕಂಟ್ರೋಲ್ಗೆ ತಂದು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಸಾಗಿಸೋವಂಥದ್ದು ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೆಷಲಿ ಇದು ಯಾವಾಗೆಲ್ಲ ಆಗುತ್ತೆ ಅಂತ ಅಂದರೆ ಬ್ರೇಕಪ್ ಆದಾಗ ಆಗಿರಬಹುದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, ಏನೋ ಕಾರಣಾಂತರಗಳಿಂದ ದೂರ ಬಂದಿದ್ದಾಗ ಆಗಬಹುದು. ಎಷ್ಟೋ ವರ್ಷಗಳ ಫ್ರೆಂಡ್ಶಿಪ್ ಇರುತ್ತೆ, ಆದರೆ ಕಾರಣಾಂತರಗಳಿಂದ ಆ ಫ್ರೆಂಡ್ಸನ್ನು ಬಿಡಬೇಕಾಗಿ ಬರುತ್ತೆ. ಈ ಟೈಮಲ್ಲಿ ಈ ರೀತಿಯಾದಂಥ ಯೋಚನೆ ಬರುತ್ತೆ ನಿಮಗೆ. ಕಾರಣ ಏನಾದರೂ ಆಗಿರಲಿ, ಆದರೆ ನೀವು ಅವರನ್ನು ಮರಿಬೇಕು ಅಂತ ಅಂದರೂ ಕೂಡ ಮರೆಯೋದಕ್ಕೆ ಆಗ್ತಾನೇ ಇರೋದಿಲ್ಲ. ಅವರು ನಿಮ್ಮ ಲೈಫಲ್ಲಿ ಬರೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಬೇಕು ಬೇಕು ಅಂತಲೇ ಅನಿಸುತ್ತೆ. ಮರಿತೀನಿ ಅಂತ ಅಂದ್ಕೊಂಡು ಏನು ಎಫರ್ಟ್ ಆಗ್ತಾ ಇದ್ದರೂ ಕೂಡ ನಿಮ್ಮ ಮೈಂಡ್ ಅವರನ್ನು ನೆನಪು ಮಾಡ್ಕೊಳ್ತಾನೆ ಇರುತ್ತೆ. ಫಿಸಿಕಲಿ ಅವರು ನಿಮ್ಮ ಬಳಿ ಇಲ್ಲ ಅಂದರೂ ಕೂಡ ಮೆಂಟಲಿ ಯಾವಾಗಲೂ ಕೂಡ ನಿಮ್ಮ ಯೋಚನೆಯಲ್ಲಿ ಅವರೇ ಕಾಡ್ತಾ ಇರ್ತಾರೆ. ನಾನು ನಿಮಗೆ ಹೇಳಿದೆ 3ನೇ ಸ್ಟೇಜಲ್ಲಿ ಇದ್ದೀರಾ ಅಂತ. ಸೊ ಫಸ್ಟ್ನೇ ಸ್ಟೇಜಲ್ಲಿ ಏನೇನೆಲ್ಲ ಆಗುತ್ತೆ ಹಾಗಾದರೆ ನೋಡಿ. ಯಾವುದೇ ಒಂದು ವಿಚಾರ ಅತಿಯಾಗಿ ಬೆಳೀತಾ ಹೋಗ್ತಾ ಇದೆ ಅಂತಂದರೆ ಮೈಂಡ್ಗೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ಕೂಡ ಅವರದೇ ಯೋಚನೆ, ಊಟ ಸರಿಯಾಗಿ ಮಾಡಲ್ಲ, ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ಅವರ ಪ್ರೊಫೈಲನ್ನು ಚೆಕ್ ಮಾಡೋ ಅಂಥದ್ದು, ಅವರ ಫೋಟೋಸನ್ನು ನೋಡೋ ಅಂಥದ್ದು, ಅವರು ಏನು ಮಾಡ್ತಿರ್ತಾರೆ, ಕಾಲ್ ಮಾಡ್ತಾರಾ, ಹೊಸ ಫ್ರೆಂಡ್ಸ್ನ ಏನಾದರೂ ಅವರು ಮಾಡ್ಕೊಂಡಿದ್ದಾರಾ, ಅವರದ್ದೇ ಯೋಚನೆಗಳು ಮಾಡ್ತಾ ಇರೋವಂಥದ್ದು. ಅವ್ರು ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಇಲ್ವಾ, ಈ ಥರ ಮಾಡ್ತಾ ಇದ್ದರೆ ಸ್ಟ್ರೆಸ್ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ. ಒತ್ತಡ ಅನ್ನೋವಂಥದ್ದು ಬೀರುತ್ತೆ ನಿಮ್ಮ ಮೇಲೆ. ಒಟ್ಟಿನಲ್ಲಿ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ಗೆ ತರೋದಕ್ಕೆ ಆಗೋದೇ ಇಲ್ಲ. 2ನೇ ಸ್ಟೇಜ್ ಯಾವುದು ಗೊತ್ತಾ? ನಿಮ್ಮ ಒಂದು ಹಿಂದೆ ಪಾಸ್ಟಲ್ಲಿ ಅವರು ಇದ್ದರು, ಇವಾಗ ಇಲ್ಲ, ಆದರೆ ನೀವೇ ತಂದ್ಕೊಳ್ತಿರ್ತೀರ. ಅದು ಹೇಗೆ ಅಂತ ಅಂದರೆ, ಯಾವುದೋ ಒಂದು ಒಳ್ಳೆ ಮೆಮೊರಿ ಏನಿರುತ್ತೆ ಅಲ್ವಾ, ನೆನಪು, ಅದನ್ನು ನೆನಪು ಮಾಡ್ಕೊಳ್ಳೋ ಅಂಥದ್ದು. ಎಲ್ಗೋ ಹೋಗಿರ್ತೀರ, ನಾವು ಈ ಪ್ಲೇಸ್ಗೆ ಆ ವ್ಯಕ್ತಿ ಜೊತೆ ಬಂದಿದ್ದೆ, ನಮ್ಮ ಫೇವ್ರೆಟ್ ಜಾಗ ಆಗಿತ್ತು, ನಮ್ಮ ಫೇವ್ರೆಟ್ ತಿಂಡಿ ಆಗಿತ್ತು, ಪ್ರತಿಯೊಂದು ಏನೇ ಮಾಡ್ತಿರಲಿ ಅದರಲ್ಲಿ ಅವ್ರನ್ನ ತರುವಂಥದ್ದು, ಅವರ ಜೊತೆ ಕಳೆದಂತಹ ನೆನಪುಗಳನ್ನು ತಗೊಂಡು ಬರ್ತಾ ಇರೋ ಅಂಥದ್ದು. ಒಟ್ಟಿನಲ್ಲಿ 100% ಯಾವುದೇ ಕೆಲಸಕ್ಕೂ ಕೂಡ ನೀವು ಮಾಡೋದಕ್ಕೆ ಆಗೋದಿಲ್ಲ. 99% ಅವರೇ ತುಂಬಿಕೊಂಡಿರ್ತಾರೆ. ಇನ್ನು ಬೇರೆ ಕೆಲಸಗಳು ಎಲ್ಲಿಂದ ಆಗುತ್ತೆ? ಒಂದು ಊಟ ಕೂಡ ಸರಿಯಾಗಿ ಆಗೋದಿಲ್ಲ. ನೀವೇನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ಯಾವುದೂ ಕೂಡ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಏನು ಗೊತ್ತಾ? ಅವರಿಗೆ ನೀವು ಬೇಡ ಅಂತ ನೀವೇನು ಯೋಚನೆ ಮಾಡ್ತೀರಾ, ಯಾರಿಗೂ ಬೇಡ, ಅವ್ರಿಗೆ ಬೇಡವಾ, ಯಾರಿಗೂ ಕೂಡ ನಾನು ಬೇಕಾಗಿರೋದಿಲ್ಲ, ನಾನು ಇಷ್ಟಪಟ್ಟರೆ ಅವ್ರು ನನಗೆ ಮೋಸ ಮಾಡ್ತಾರೆ, ನಾನು ಯಾರನ್ನೂ ಕೂಡ ನಂಬೋದಿಲ್ಲ, ನಾನು ಯಾರನ್ನೂ ಕೂಡ ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ, ಬೆರೆಯೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. 3ನೇ ಸ್ಟೇಜ್ ಇದು ಯಾವ ರೀತಿ ಅಂತಂದರೆ, ನಮ್ಮ ಜೊತೆ 24 ಗಂಟೆ ಏನೇನೆಲ್ಲ ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ನಮಗೆ ಬೇಡ, ಬಟ್ ಯಾವುದು ಇರಲ್ಲ ಅಂತ ಗೊತ್ತಾಗುತ್ತೆ, ಅದ್ರ ಮೇಲೆ ನಮಗೆ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಅದು ಬೇಕೇ ಬೇಕು ಅಂತ ಅನಿಸುತ್ತೆ. ಇವಾಗ ಚಿಕ್ಕ ಮಗು ನೋಡಿ, ನಾವೇನೋ ಒಂದು ಎಷ್ಟೆಲ್ಲ ಕೊಡಿಸ್ಬೋದು, ಆದರೆ ಅದಕ್ಕಿಷ್ಟ ಆಗಿರೋವಂಥದ್ದು, ಅದರ ಹತ್ರ ಇರೋವಂಥದ್ದನ್ನು ನಾವೇನಾದರೂ ತೊಗೊಂಡ್ರೆ ಅದೇ ಬೇಕು ಅಂತ ಹಠ ಹಿಡಿಯುತ್ತೆ. ಅದೇ ಥರನೇ ನಾವು ಕೂಡ ಮಕ್ಕಳು ಹೇಗೆ ಹಠ ಮಾಡ್ತಾರೋ ಅದೇ ರೀತಿಯಾಗಿ ನಮಗೆ ಅವರು ಬೇಡ ಅನ್ನೋವಂಥದ್ದು, ಅಂದರೆ ಅವ್ರು ಅಂದ್ಕೊಂಡಿರ್ತಾರೆ ಇವ್ರು ಬೇಡ ಅಂತ, ಅದು ನಮಗೂ ಕೂಡ ಗೊತ್ತಿದ್ರು ಕೂಡ ಅವರೇ ಬೇಕು ಅಂತ ನಾವು ಕೂಡ ಎಲ್ಲೋ ಒಮ್ಮೆ ಹಠ ಹಿಡಿತೀವಿ.
ಒಟ್ಟಿನಲ್ಲಿ ನಮ್ಮ ಮೈಂಡನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬೇರೆಯವರು ಹೇಳ್ಬೋದು ಬಿಟ್ಬಿಡು, ಸಲೀಸಾಗಿ ಹೇಳ್ಬೋದು, ಆದರೆ ಅನುಭವಿಸ್ತಿರೋ ಅಂಥವರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ. ನೀವು ಅನುಭವಿಸ್ತಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಸರಿನಾ? ಸೊ ನಿಜವಾಗ್ಲೂ ನಮ್ಮ ಒಂದು ಪ್ರಾಬ್ಲಮ್ ನಮಗೇನೆ ದೊಡ್ಡದು, ಅವರಿಗೆ ಅದು ಅರ್ಥ ಕೂಡ ಆಗೋದಿಲ್ಲ. ಹೇಳಿದ ತಕ್ಷಣ ಬಿಟ್ಬಿಡೋದಕ್ಕೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ನಾವೇ ಹೇಳಿದ್ರೂ ಕೂಡ ನಮ್ಮ ಮೈಂಡ್ ಅದನ್ನು ಕೇಳೋದಿಲ್ಲ. ಆದರೆ ನಾವು ಅದಕ್ಕೆ ಅರ್ಥ ಮಾಡಿಸ್ಲೇಬೇಕಾಗಿ ಬರುತ್ತೆ. ಮತ್ತು ಹೇಗೆ ಇದರಿಂದ ಎಲ್ಲ ಕೂಡ ದೂರ ಬರೋದು, ಒಬ್ಬ ವ್ಯಕ್ತಿಯನ್ನು ನಮ್ಮ ಜೀವನದಿಂದ ಹೇಗೆ ನಾವು ದೂರ ಇಡೋ ಅಂಥದ್ದು, ನಮ್ಮ ಮೈಂಡನ್ನು ನಮ್ಮ ಕಂಟ್ರೋಲ್ಗೆ ಹೇಗೆ ತರೋದು, ಇವಾಗ ಹೇಳ್ತೀನಿ ಕೇಳಿ. ಏನು ಮಾಡಬೇಕು ಅಂತಂದರೆ ನಾವು ಮೊದಲನೇದರಿಂದ ಮತ್ತೆ ಎಲ್ಲವನ್ನ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕು. ಅಂತಂದರೆ ಲೇಟ್ ಆದರೂ ಕೂಡ ಪರವಾಗಿಲ್ಲ, ನಮ್ಮ ಮೈಂಡ್ಗೆ ನಾವು ಹೇಳಬೇಕು ಆ ವ್ಯಕ್ತಿ ನಮ್ಮ ಲೈಫಲ್ಲಿ ಇನ್ನೂ ಇಲ್ಲ. ಅದನ್ನು ನಾವು ನಮ್ಮ ಮೈಂಡ್ಗೆ ಕಷ್ಟ ಆದರೂ ಕೂಡ ನಾವು ಅರ್ಥ ಮಾಡಿಸ್ಬೇಕು. ಮೊದಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ನಾನು ಎಲ್ಲ ಸ್ಟೇಜ್ ಬಗ್ಗೆ ಏನು ಹೇಳಿದೆ ಅಲ್ವಾ, ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮೈಂಡ್ಗೆ ಗೊತ್ತಾಗುತ್ತೆ ನೀವು ಯಾವ ಒಂದು ಹಂತದಲ್ಲಿ ಇದ್ದೀರಾ, ನಿಮ್ಮ ತಪ್ಪು ಏನು ಅನ್ನೋವಂಥದ್ದು. ಸೊ ನೀವು ಫಿಕ್ಸ್ ಆಗಿ ಆ ವ್ಯಕ್ತಿ ನಮ್ಮ ಒಂದು ಲೈಫಲ್ಲಿ ಇನ್ನು ಮುಂದೆ ಇರೋದಿಲ್ಲ, ನಾನು ಬದಲಾವಣೆ ಆಗಬೇಕು, ನನ್ನ ಜೀವನವನ್ನು ಸರಿಯಾಗಿ ಇಟ್ಕೋಬೇಕು ಅಂತ. ನನಗೆ ಗೊತ್ತು ಹೇಳೋದು ಸುಲಭ, ಬಟ್ ಮಾಡೋದು ತುಂಬ ಕಷ್ಟ ಅಂತ. ಆದರೂ ಕೂಡ ನಿಮ್ಮ ಲೈಫನ್ನು ಸರಿ ಮಾಡ್ಕೊಬೇಕು ಅಂದರೆ ಅದು ನೀವೇ ಮಾಡ್ಕೋಬೇಕು, ಬೇರೆ ಯಾರು ಕೂಡ ಬಂದು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ನಿಮ್ಮ ಮೈಂಡನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು ಕೆಲವೊಂದು ಚೇಂಜಸ್ಸನ್ನು ತಗೊಂಡು ಬನ್ನಿ. ಆ ವ್ಯಕ್ತಿನ ನೀವು ನೋಡುವಂತಹ ಚಾನ್ಸಸ್ ಇದ್ದರೂ ಕೂಡ ನೋಡೋದಕ್ಕೆ ಹೋಗಬೇಡಿ, ಆ ಒಂದು ಜಾಗಕ್ಕೇ ಹೋಗಬೇಡಿ. ಇವಾಗ ಒಂದೇ ಜಾಗದಲ್ಲಿ ಕೆಲಸ ಆಗಿರಲಿ, ಇಲ್ಲ ಏನೋ ಒಂದು ಮಾಡಬೇಕಾಗಿ ಬಂತು ಅಂತ ಅಂದರೆ ನೀವು ಅವರಿಂದ ದೂರ ಇರಿ. ಎಮೋಷ್ನಲಿ ನೀವು ದೂರ ಇರಬೇಕು. ಯಾವುದೇ ರೀತಿ ಎಮೋಷನ್ಸನ್ನು ಅವರ ಮೇಲೆ ಬೆಳೆಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಕಷ್ಟ ಆದರೂ ಕೂಡ ಅಷ್ಟೇ, ನೀವು ಈ ಕೆಲಸವನ್ನು ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ಮಾಡಲೇಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಆ ಒಂದು ವ್ಯಕ್ತಿ ಏನಿರ್ತಾರೆ ಅಲ್ವಾ, ಅವರನ್ನು ಬೇರೆದ್ರಿಂದ ರೀಪ್ಲೇಸ್ ಮಾಡಿ. ಅಂತಂದರೆ ಯಾವುದೋ ಒಂದು ಕೆಲಸ ಆ್ಯಕ್ಟಿವಿಟಿ ಆಗಬಹುದು, ಇವಾಗ ಬುಕ್ಗಳನ್ನು ಓದೋ ಅಂಥದ್ದಾಗಿರ್ಬೋದು, ಡ್ರಾಯಿಂಗ್, ನಿಮ್ಮ ಆಸಕ್ತಿ ಏನಿದೆಯೋ ಅದು, ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಬೇರೆ ಕೆಲಸಗಳನ್ನು ಮಾಡೋವಂಥದ್ದು, ಸೋಷಿಯಲೈಸ್ ಆಗಿ ಹೊಸ ಹೊಸ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಿ, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿ. ನಿಮಗೆ ಇಷ್ಟ ಇರುವಂತಹ ಗೇಮ್ಸನ್ನು ಆಡಿ, ಅಥವಾ ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ನಿಮಗೆ ಜಿಮ್ಗೆ ಹೋಗ್ಬೇಕಾ ಅದನ್ನು ಮಾಡಿ. ಒಟ್ಟಿನಲ್ಲಿ ನೀವು ಆದಷ್ಟು ಬ್ಯುಸಿ ಆಗಿರೋದಕ್ಕೆ ಟ್ರೈ ಮಾಡಿ. ಆವಾಗ ಮರೆಯೋದಕ್ಕೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಟಂಗೆ ಆಗುತ್ತೆ. ಒಟ್ಟಿನಲ್ಲಿ ನೀವು ಹೊರಗಡೆ ಹೋಗ್ತಾ ಇದ್ದಾಗೆ ನಿಮಗೆ ಹೊಸ ಹೊಸ ವಿಷಯಗಳು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿ. ನಿಮ್ಮ ಮನಸ್ಸನ್ನು ನಿಮಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿಯಾಗಿ ಇಟ್ಕೊಳ್ಳಿ. ಅಂತಂದರೆ ಕೆಟ್ಟ ಕೆಲಸ ಮಾಡೋ ಅಂಥದ್ದು ಅಂತ ಅಲ್ಲ, ನಿಮಗೆ ಖುಷಿ ಆಗಬೇಕು, ರಿಲ್ಯಾಕ್ಸ್ಡ್ ಫೀಲ್ ಆಗಬೇಕು, ಅವರನ್ನು ಮರೆಯೋದಕ್ಕೆ ಸಾಧ್ಯ ಆಗಬೇಕು. ಇವೆಲ್ಲ ಮಾಡೋದ್ರ ಮೂಲಕ ಒಂದೇ ದಿನ ಕಂಪ್ಲೀಟಾಗಿ ಆ ವ್ಯಕ್ತಿನ ಮರಿಬಹುದು ಅಂತ ಅಲ್ಲ, ಆದರೆ ಚಿಕ್ಕ ಚಿಕ್ಕ ಹೆಜ್ಜೆನೇ ದೊಡ್ಡದಾಗಿ ಒಂದಲ್ಲ ಒಂದು ದಿನ ಆ ವ್ಯಕ್ತಿಯನ್ನು ತುಂಬ ಜಾಸ್ತಿನೇ ಮರೆತು ಹೋಗಬಹುದು ಅಲ್ವಾ. ಹಾಗಾಗಿ ಪ್ರತಿದಿನ ಕೂಡ ಟ್ರೈ ಮಾಡಿ. ಇವಾಗ ನಾವು ಮರಿಬೇಕು ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಸಾಧ್ಯ ಇಲ್ಲ ಮರೆಯೋದಕ್ಕೆ. ಆದರೆ ಅದನ್ನು ಬೇರೆ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಬೇರೆ ಬೇರೆ ಆಸಕ್ತಿ ಇರುವಂತಹ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತಗೊಂಡು ಬಂದರೆ ಮರೆಯೋದಕ್ಕೆ ಸಾಧ್ಯ ಆಗೇ ಆಗುತ್ತೆ ಒಂದಲ್ಲ ಒಂದು ದಿನ. ಆ ವ್ಯಕ್ತಿಯಿಂದ ನಾನು ದೂರ ಆಗಬೇಕು ಅಂದ್ಕೊಳ್ಳೋದಕ್ಕಿಂತ ನನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಾನು ಸಾಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಒಂದಲ್ಲ ಒಂದು ದಿನ ಇದು ಸಾಧ್ಯ ಆಗೇ ಆಗುತ್ತೆ. ಸೊ ಏನು ಮಾಡ್ತೀರಾ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.